2026ನೇ ಸಾಲಿನ ಸಿಇಟಿ ಫಲಿತಾಂಶ ಪ್ರಕಟ ಆಗಿದೆ. ಇಂಜಿನಿಯರಿಂಗ್ನಲ್ಲಿ ತನಿಷಾ ಮೊದಲ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಸೃಜನ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೀನಾದ್ ವಿಶಿಷ್ಟ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪಶು ವೈದ್ಯಕೀಯದಲ್ಲಿ ನಯನಾ ಗೋಪಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ವೆಟರ್ನರಿಯಲ್ಲಿ ಅಮೂಲ್ಯ ದ್ವಿತೀಯ, ರಿತ್ವಿಕ್ ತೃತೀಯ. 2 ಗಂಟೆಗೆ ವೆಬ್ಸೈಟ್ನಲ್ಲಿ ಅಧಿಕೃತ ಫಲಿತಾಂಶ ಲಭ್ಯ ಆಗುತ್ತೆ. ವೃತ್ತಿಪರ ಕೋರ್ಸ್ಗಳ ಶುಲ್ಕ ಹೆಚ್ಚಳಕ್ಕೆ ಸರ್ಕಾರ ಈಗ ಚಿಂತನೆಯನ್ನ ಕೂಡ ಮಾಡ್ತಾ ಇದೆ. 2026ನೇ ಸಾಲಿನ ಸಿಇಟಿ ಫಲಿತಾಂಶ ಪ್ರಕಟ ಆಗಿದೆ. ಇಂಜಿನಿಯರಿಂಗ್ನಲ್ಲಿ ತನಿಷಾ ಮೊದಲ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ. ಇನ್ನು ವೃತ್ತಿಪರ ಕೋರ್ಸ್ಗಳ ಶುಲ್ಕ ಏನಿದೆ ಅದನ್ನ ಹೆಚ್ಚಳ ಮಾಡೋದಕ್ಕೆ ಈಗ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ. ಶುಲ್ಕ ಹೆಚ್ಚಳ ವಿಚಾರ ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿದೆ. ಶೀಘ್ರ ಸಭೆಯನ್ನ ನಡೆಸಿ ಶುಲ್ಕ ಹೆಚ್ಚಳದ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ರಿಸಲ್ಟ್ ಅನೌನ್ಸ್ ಆಗಿರುವಂತದ್ದು ಕುತೂಹಲ ಇತ್ತು. ಯಾರು ಈ ಸಿಇಟಿ ರಿಸಲ್ಟ್ ಅಲ್ಲಿ ಫಸ್ಟ್ ಬರ್ತಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ತಾರೆ ಅಂತ ಹೇಳಿ. ವೃತ್ತಿಪರ ಕೋರ್ಸ್ಗಳಿಗೆ ನಡೆಸಲಾಗುವಂತಹ ಸಿಇಟಿ ಪರೀಕ್ಷೆ ಇದು. ಇಂಜಿನಿಯರಿಂಗ್ ಇರಬಹುದು, ಡಾಕ್ಟರ್ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುವಂತಹ ಮಕ್ಕಳುಗಳು ತೆಗೆದುಕೊಂಡಂತಹ ಒಂದು ಎಕ್ಸಾಮ್. ಈಗ ಆ ಒಂದು ರಿಸಲ್ಟ್ ಬಂದಿದೆ. ಎಲ್ಲರ ಮುಖದಲ್ಲಿ ಒಂದು ರೀತಿಯ ಖುಷಿ ಕಂಡು ಬರ್ತಾ ಇದೆ. ಯಾರೆಲ್ಲ ರ್ಯಾಂಕ್ ಲಿಸ್ಟ್ ಅಲ್ಲಿ ಇದ್ದಾರೆ ಅವರ ಮುಖದಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಈ ಫಲಿತಾಂಶ ಏನು ಶುಲ್ಕವನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಬಟ್ ಆದ್ರೆ ಈ ಶುಲ್ಕ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಮಾಡಿ ಅಲ್ಲಿ ನಿರ್ಧಾರವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆಗಿಲ್ಲ, ಯಾಕಂದ್ರೆ ನಮ್ದು ಮೀಟಿಂಗ್ ಆಗಿಲ್ಲ, ಇಂಜಿನಿಯರಿಂಗ್ದು ಮೀಟಿಂಗ್ ಆಗಿಲ್ಲ. 7.5% ಇಂಜಿನಿಯರಿಂಗ್ದು ಹೈಕ್ ಆಗಿದೆ. ನಮ್ಮ MBBS ಏನು ಮೀಟಿಂಗ್ ಆಗಿಲ್ಲ, ಡಿಸ್ಕಷನ್ ಆಗಿಲ್ಲ, ಇನ್ನೂ ಡಿಸ್ಕಷನ್ನೇ ಆಗಿಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಸಮಯ ಇರೋದ್ರಿಂದ ಅದನ್ನು ಈಗ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಆಗಿದೆಯಲ್ಲ ಕ್ಯಾಬಿನೆಟ್ಟು, ಮತ್ತೆ ಈ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯಾಕಂದರೆ ರೀಶಫಲ್ ಇರೋದ್ರಿಂದ ನಾವು ಅದನ್ನು ಮೀಟಿಂಗ್ ಮಾಡಿರಲಿಲ್ಲ. ಈಗ ಆಗಿದೆ, ಈ ಜವಾಬ್ದಾರಿ ಮತ್ತು ನನಗೆ ಸಿಕ್ಕಿರೋದ್ರಿಂದ ನಾನು ಕರೆದು ಮೀಟಿಂಗ್ ಮಾಡಿ ಅದರ ನಿರ್ಣಯವನ್ನು ಮಾಡ್ತೀವಿ. ಇಲ್ಲ, ನ್ಯಾಚುರಲಿ ನೋಡಿ, ಇದು CET ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಹಿಂದಿನ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದರೆ ಈಗ ನಾವು ಎಲ್ಲ ರೀತಿಯಿಂದ ಮಕ್ಕಳು ರೂರಲ್ಲಿಂದನೂ ಕೂಡ ಇದರಲ್ಲಿ ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಅಲ್ಲ ಅವ್ರು ಇರ್ಬೋದು, ಬಟ್ ಇಲ್ಲಿ ಏನಾಗಿದೆ, ಒಂದು ನಾವು ಗಮನದಲ್ಲಿ ಏನಿಟ್ಕೊಳ್ಬೇಕು ಅಂದರೆ, ಅದು ನೀವು ಹೇಳೋದು 100% ಸತ್ಯ ಅದು. ಆದರೆ ಒಂದು ನಾವು ಗಮನದಲ್ಲಿ ಏನಿಟ್ಕೊಳ್ಬೇಕು ಅಂತಂದರೆ, ಇಲ್ಲಿ ಬೆಂಗಳೂರಲ್ಲಿ ಓದ್ತಕ್ಕಂಥ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದರೆ ಇಲ್ಲಿ ಓದೋಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ. ಹಾಗಾಗಿ ಇಲ್ಲಿ ನೀವು ಹೇಳೋದು ನಿಜ. ಇದನ್ನು ಏನು ಮಾಡಬೇಕು ಅನ್ನೋದು ನಾವು ಕೂಡ ಪರಿಶೀಲನೆ ಮಾಡ್ತೀವಿ. ಅಲ್ಲ, ಅದು ನಾವು ಇನ್ನೂ ರಿಸರ್ಚ್ ಮಾಡಿಲ್ಲ. ಯಾಕಂದರೆ ನಮಗೆ ಸ್ವಲ್ಪ ಈ ಸರಿ ಡಿಲೇ ಆಗಿರೋದ್ರಿಂದ ನಾವು ಅನೌನ್ಸ್ ಮಾಡಿದ್ದೀವಿ. ಡೆಫಿನೆಟ್ಲಿ ವಿ ವಿಲ್ ಟ್ರೈ ಟು ಟ್ರ್ಯಾಕ್. ಯಾಕಂದರೆ ಟಾಪ್ ರ್ಯಾಂಕ್ ಹೋಲ್ಡರ್ಸು ದೇರ್ ಪ್ರೊಫೈಲ್ ಚೆಕ್ ಮಾಡೋ ಅವಶ್ಯಕತೆ ಇದೆ. ನಾವು KA ನಾವು ಟ್ರ್ಯಾಕ್ ಮಾಡ್ತೀವಿ. ಇಲ್ಲ, ಒಂದು ಎಕ್ಸಾಮ್ ರೀಕಂಡಕ್ಟ್ ಆಗಿದೆ. ಎಲ್ಲಿದು? ಹಿರಿಯೂರಲ್ಲಿ ದೇರ್ ವಾಸ್ ಎ ಕಂಪ್ಲೇಂಟ್. ಈ ಎಕ್ಸಾಮು ಯೂನಿವರ್ಸಿಟಿಯವ್ರು ಕಂಡಕ್ಟ್ ಮಾಡ್ತಾರೆ. KU ಡಸಂಟ್ ಕಂಡಕ್ಟ್ ದಿಸ್ ಎಕ್ಸಾಮ್, ಯೂನಿವರ್ಸಿಟಿಯವ್ರು ಕಂಡಕ್ಟ್ ಮಾಡ್ತಾರೆ. ದೇರ್ ವಾಸ್ ಎ ಕಂಪ್ಲೇಂಟ್ ಇನ್ ಒನ್ ಹಿರಿಯೂರ್ ಸೆಂಟರ್
ಆಲ್ ಆಫ್ ದೆಮ್ ಹ್ಯಾವ್ ಗಾಟ್ ಅಂದರೆ ಎಲಿಜಿಬಿಲಿಟಿ ಅನ್ನೋದು ಕಂಪ್ಲೇಂಟ್ ಇರೋದ್ರಿಂದ ದಟ್ ಎಕ್ಸಾಮ್ ಹ್ಯಾಸ್ ಬಿನ್ ರೀಕಂಡಕ್ಟೆಡ್. ಆ ಎಕ್ಸಾಮ್ ರೀಕಂಡಕ್ಟ್ ಮಾಡಿಸಿದ್ದೀವಿ. ಅಲ್ಲ, ಬಟ್ ದಟ್ ಹ್ಯಾಸ್ ಬೀನ್ ದ ಪ್ರೊಸೀಜರ್. ಇಫ್ ದೇರ್ ಇಸ್ ಅಂದರೆ ನೀವು ಎಕ್ಸಾಮ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಅದು ಪ್ರೊಸೀಜರ್ ಇಲ್ಲಿವರೆಗೆ ಹೀಗಿದೆ. ಅದು ನೋಡೋಣ, ಅದರಲ್ಲಿ ಏನೋ ತೊಂದರೆ ಆಗ್ತಾ ಇದ್ರೆ ವಿ ಕ್ಯಾನ್ ಥಿಂಕ್ ಆಫ್ ಅದರ್ ಪಾಸಿಬಿಲಿಟೀಸ್. ಇನ್ನೂ ಮೀಟಿಂಗ್ ಆಗಿಲ್ಲ, ಯಾಕಂದರೆ ನಮ್ಮದು ಓಕೆ, ಹಿರಿಯೂರಿನಲ್ಲಿ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸಾಮಾನ್ಯವಾಗಿ CET ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಕಂಡಕ್ಟ್ ಮಾಡುತ್ತೆ ವಾರ್ಷಿಕವಾಗಿ. ಬಟ್ ಈಗ ಅಲ್ಲಿನ ಯೂನಿವರ್ಸಿಟಿಯೇ ಆ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. 2026 ಸಾಲಿನ CET ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಬೆಂಗಳೂರಿನ RV ಕಾಲೇಜ್ ವಿದ್ಯಾರ್ಥಿ ಆಗಿರುವಂತಹ ಥನೀಶಾ ಮೊದಲ ರ್ಯಾಂಕನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿ. ಇಂಜಿನಿಯರಿಂಗ್ ವಿದ್ಯಾರ್ಥಿ ಸೃಜನ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೀನಾದ್ ವಿಶಿಷ್ಟ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ರಾಜ್ಯಕ್ಕೆ ನೋಡಿ, ವೆಟನರಿ ವಿಭಾಗದಲ್ಲಿ ನಯನಾ ಗೋಪಿ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ನಯನಾ ಬೆಂಗಳೂರಿನ BS ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇದೆ. ವೆಟನರಿ ವಿಭಾಗದಲ್ಲಿ ಅಮೂಲ್ಯ ದ್ವಿತೀಯ ಸ್ಥಾನಕ್ಕೆ ಹೋಗಿದ್ದಾರೆ. ದಾವಣಗೆರೆಯ ಸರ್ MVPU ಕಾಲೇಜ್ ವಿದ್ಯಾರ್ಥಿ ಈಕೆ. ವೆಟನರಿ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ರಿತಿಕ್ ಕುಮಾರ್ ತೆಗೆದುಕೊಂಡಿದ್ದಾರೆ. ರಿತಿಕ್ ಬೆಂಗಳೂರಿನ RVPU ಕಾಲೇಜ್ ವಿದ್ಯಾರ್ಥಿ.